ಪ್ರೀತಿಯ SSLC ಮಕ್ಕಳೇ, ಈ ದಿನ ನಾವು ವಿಜ್ಞಾನ ವಿಷಯದಲ್ಲಿ ಬಹುಮುಖ್ಯವಾದ 25 ಪ್ರಶ್ನೆಗಳನ್ನು ನೋಡೋಣ. ಇವು ಪರೀಕ್ಷೆಗೆ ಬಹಳಷ್ಟು ಸಹಾಯಕವಾಗಿವೆ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಕೇವಲ 25 ಪ್ರಶ್ನೆಗಳನ್ನು ನೋಡೋಣ. ನಾಳೆ ದಿನ ನಾನು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡುತ್ತಿದ್ದು, ತಾವುಗಳು ಸದಾ ನನ್ನ ಜೊತೆಯಲ್ಲಿ ಇರಬೇಕೆಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆದ್ದರಿಂದ ತಾವೇ ಮೊದಲು ನೋಡಬಹುದು. ಆದ್ದರಿಂದ ತಾವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲ್ನ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ದಿನ ಏನು ಮಾಡೋಣ, ವಿಡಿಯೋವನ್ನು ಪ್ರಾರಂಭ ಮಾಡೋಣ. 1ನೇ ಪ್ರಶ್ನೆ ನೋಡ್ರಿ. ಕೆಲವು ಲೋಹಗಳೊಂದಿಗೆ ಆಮ್ಲ ಪ್ರತಿವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ನೈಟ್ರೋಜನ್. O2, CO2, H2, N2. ತಮಗೆ ಸ್ವಲ್ಪ ಕಾಲಾವಕಾಶ ಕೊಡ್ತಾ ಇದ್ದೀನಿ, ಯೋಚನೆ ಮಾಡಿ ಉತ್ತರಿಸಿ. ಇದಕ್ಕಿರುವ ಸರಿಯಾದ ಆಯ್ಕೆ ಏನಾಗುತ್ತೆ ಅಂದರೆ H2. 2ನೇ ಪ್ರಶ್ನೆ. ಸಾರಯುಕ್ತ ಪ್ರಬಲ ಆಮ್ಲ ಆಕಸ್ಮಿಕವಾಗಿ ಒಬ್ಬ ವಿದ್ಯಾರ್ಥಿಯ ಕೈ ಮೇಲೆ ಬಿದ್ದಾಗ ತಕ್ಷಣ ಮಾಡಬೇಕಾದ ಕೆಲಸ. ನೋಡ್ರಿ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಸಾರಯುಕ್ತ ಪ್ರಬಲ ಆಮ್ಲ ಆಕಸ್ಮಿಕವಾಗಿ ಒಬ್ಬ ವಿದ್ಯಾರ್ಥಿಯ ಕೈ ಮೇಲೆ ಬಿದ್ದಾಗ ತಕ್ಷಣ ಮಾಡಬೇಕಾದ ಕೆಲಸ: ಕೈಯನ್ನು ಉಪ್ಪಿನ ದ್ರಾವಣದಲ್ಲಿ ತೊಳೆಯುವುದು, ಸ್ವಚ್ಛ ನೀರಿನಿಂದ ಚೆನ್ನಾಗಿ ತೊಳೆದು ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣವನ್ನು ಸವರುವುದು, ಸ್ವಚ್ಛ ನೀರಿನಿಂದ ಚೆನ್ನಾಗಿ ತೊಳೆದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕ್ರೀಮ್ ಹಚ್ಚುವುದು, ಪ್ರಬಲ ಕ್ಷಾರದಿಂದ ತಟಸ್ಥೀಕರಿಸುವುದು. ಪ್ರಶ್ನೆಯನ್ನು ಓದಿ ಆಯ್ಕೆಗಳನ್ನು ಸರಿಯಾಗಿ ವಿಚಾರ ಮಾಡಿ ಸರಿಯಾದ ಉತ್ತರವನ್ನು ಆರಿಸಿ. ತಮಗೆ ಇಲ್ಲಿ ಸ್ವಲ್ಪ ಕಾಲಾವಕಾಶ ನೀಡ್ತಾ ಇದ್ದೀನಿ. ಇದು ಅನ್ವಯಿಕ ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಉತ್ತರವನ್ನು ಗೆಸ್ ಮಾಡಿರಿ ಅಂತ ತಿಳ್ಕೊಂಡಿದ್ದೀನಿ. ಸರಿಯಾದ ಆಯ್ಕೆ ಸಾರಯುಕ್ತ ಪ್ರಬಲ ಆಮ್ಲ ಆಕಸ್ಮಿಕವಾಗಿ ಒಬ್ಬ ವಿದ್ಯಾರ್ಥಿಯ ಕೈ ಮೇಲೆ ಬಿದ್ದಾಗ ತಕ್ಷಣ ಮಾಡಬೇಕಾದ ಕೆಲಸ: ಸ್ವಚ್ಛ ನೀರಿನಿಂದ ಚೆನ್ನಾಗಿ ತೊಳೆದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕ್ರೀಮ್ ಹಚ್ಚುವುದು. ಅಂದರೆ ಸರಿಯಾದ ಉತ್ತರ ಸಿ ಆಗಿದೆ. 3ನೇ ಪ್ರಶ್ನೆ. ಈ ಪೈಕಿ ಎಲೆಕ್ಟ್ರಾನ್ ಬಿಟ್ಟುಕೊಡುವುದು: ಪೊಟ್ಯಾಷಿಯಂ, ರಂಜಕ, ಆಕ್ಸಿಜನ್, ಫ್ಲೋರಿನ್. ಯಾವ ಪೈಕಿ ಎಲೆಕ್ಟ್ರಾನ್ ಬಿಟ್ಟುಕೊಡುವುದು? ಪೊಟ್ಯಾಷಿಯಂ ಬಿಟ್ಟುಕೊಡುತ್ತದ ಅಥವಾ ರಂಜಕನ, ಆಕ್ಸಿಜನ್, ಫ್ಲೋರಿನ್? ಉತ್ತರವನ್ನು ಗೆಸ್ ಮಾಡಿರಿ ಅಂತ ತಿಳ್ಕೊಂಡಿದ್ದೀನಿ. ಸರಿಯಾದ ಆಯ್ಕೆ ಪೊಟ್ಯಾಷಿಯಂ. ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಈ ಅನಿಲ ಬಿಡುಗಡೆಯಾಗುವುದಿಲ್ಲ. ಪ್ರಶ್ನೆಯನ್ನು ಸರಿಯಾಗಿ ನೋಡಿಕೊಳ್ಳಿ. ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಈ ಅನಿಲ ಬಿಡುಗಡೆಯಾಗುವುದಿಲ್ಲ: ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಹೀಲಿಯಂ. ಕಾಲಾವಕಾಶ ನೀಡಿದ್ದೇನೆ, ಯೋಚನೆ ಮಾಡಿ ಉತ್ತರಿಸಿ. ಸರಿಯಾದ ಆಯ್ಕೆ ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಯಾವ ಅನಿಲ ಬಿಡುಗಡೆಯಾಗುವುದಿಲ್ಲ ಅಂದರೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ. 5ನೇ ಪ್ರಶ್ನೆ ನೋಡ್ರಿ. ಇವುಗಳಲ್ಲಿ ಅತ್ಯಂತ ಕಡಿಮೆ ಕುದಿಬಿಂದು ಹೊಂದಿರುವ ಸಂಯುಕ್ತ ಯಾವುದು? ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಮೀಥೇನ್. ಇವುಗಳಲ್ಲಿ ಅತ್ಯಂತ ಕಡಿಮೆ ಕುದಿಬಿಂದು ಹೊಂದಿರುವ ಸಂಯುಕ್ತ. ಆಯ್ಕೆಗಳನ್ನು ನೋಡಿ ಸರಿಯಾದ ಆಯ್ಕೆಯನ್ನು ಗೆಸ್ ಮಾಡಿಕೊಳ್ಳಿ. ಸರಿಯಾದ ಉತ್ತರ ಏನಾಗ್ಬೋದು? ಮೀಥೇನ್. ಮುಂದಿನ ಪ್ರಶ್ನೆ ನೋಡಿ. ವೆಲೆನ್ಸಿಯ ಆಧಾರದಲ್ಲಿ ಟೆಟ್ರಾವೆಲೆಂಟ್ ಎಂದು ಕರೆಯಲ್ಪಡುವ ಧಾತು: ಕ್ಲೋರಿನ್, ಆಕ್ಸಿಜನ್, ಸತು, ಕಾರ್ಬನ್. ವೆಲೆನ್ಸಿಯ ಆಧಾರದಲ್ಲಿ ಟೆಟ್ರಾವೆಲೆಂಟ್ ಎಂದು ಕರೆಯಲ್ಪಡುವ ಧಾತು. ಆಯ್ಕೆಗಳನ್ನು ನೋಡಿ
ಯಾವುದಾಗುತ್ತೆ ಇದರಲ್ಲಿ? ಸರಿಯಾದ ಆಯ್ಕೆ ಏನಾಗಿದೆ ಅಂದರೆ ಕಾರ್ಬನ್. ಇನ್ನು ಆಧುನಿಕ ಆವರ್ತ ಕೋಷ್ಟಕದ ಕಂಬ ಸಾಲುಗಳನ್ನು ಹೀಗೆನ್ನುತ್ತಾರೆ: ಆವರ್ತಗಳು, ಗುಂಪುಗಳು ಅಥವಾ ವರ್ಗಗಳು, ಕಂಬ ಸಾಲುಗಳು, ಕವಚಗಳು. ಪ್ರಶ್ನೆಯನ್ನು ನೋಡಿ. ಆಧುನಿಕ ಆವರ್ತ ಕೋಷ್ಟಕದ ಕಂಬ ಸಾಲುಗಳನ್ನು ಹೀಗೆನ್ನುತ್ತಾರೆ: ಆವರ್ತಗಳು, ಗುಂಪುಗಳು ಅಥವಾ ವರ್ಗಗಳು, ಕಂಬ ಸಾಲುಗಳು, ಕವಚಗಳು. ಪ್ರಶ್ನೆಗೆ ಉತ್ತರವನ್ನು ಗೆಸ್ ಮಾಡಿರಿ ಅಂತ ತಿಳ್ಕೊತಾ ಇದ್ದೀನಿ. ಸರಿಯಾದ ಆಯ್ಕೆ ಗುಂಪುಗಳು ಅಥವಾ ವರ್ಗಗಳು. 8ನೇ ಪ್ರಶ್ನೆ: ಒಂದು ಪರಮಾಣುವಿನ ಇಲೆಕ್ಟ್ರಾನಿಕ್ ವಿನ್ಯಾಸ 2, 8, 7 ಆಗಿದೆ. ಹಾಗಾದರೆ ಆ ಧಾತುವಿನ ಪರಮಾಣು ಸಂಖ್ಯೆ 2, 8, 7, 17. ಪ್ರಶ್ನೆಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಉತ್ತರಿಸಿ. ಒಂದು ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ 2, 8, 7 ಆಗಿದೆ. ಹಾಗಾದರೆ ಆ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟಾಗ್ಬೋದು? 17. ಮುಂದಿನ ಪ್ರಶ್ನೆಯನ್ನು ನೋಡೋಣ. 9ನೇ ಪ್ರಶ್ನೆ ನೋಡ್ರಿ. ರಕ್ತವನ್ನು ಹೊರತುಪಡಿಸಿ ಮಾನವ ದೇಹದಲ್ಲಿ ರಕ್ತ ಪರಿಚಲನೆಯ ದ್ರವವನ್ನು ಹೆಸರಿಸಿ. ರಕ್ತವನ್ನು ಹೊರತುಪಡಿಸಿ ಮಾನವ ದೇಹದಲ್ಲಿ ರಕ್ತ ಪರಿಚಲನೆಯ ದ್ರವವನ್ನು ಹೆಸರಿಸಿ. ಪ್ಲೇಟ್ಲೆಟ್ಟುಗಳು, ಕೆಂಪು ರಕ್ತ ಕಣಗಳು, ದುಗ್ಧರಸ, ಪ್ಲಾಸ್ಮಾ. ಎಲ್ಲ ಆಯ್ಕೆಗಳನ್ನು ನೋಡಿ, ಆಪ್ಷನ್ಗಳನ್ನು ನೋಡಿ ಸರಿಯಾಗಿ ಗೆಸ್ ಮಾಡಿ. ಪ್ರಶ್ನೆಯನ್ನು ಮೊದಲಿಗೆ ಏನು ಮಾಡಿ ಅರ್ಥ ಮಾಡಿಕೊಳ್ಳಿ. ರಕ್ತವನ್ನು ಹೊರತುಪಡಿಸಿ ಮಾನವ ದೇಹದಲ್ಲಿ ರಕ್ತ ಪರಿಚಲನೆಯ ದ್ರವವನ್ನು ಹೆಸರಿಸಿ ಅಂದರ ಸರಿಯಾದ ಆಯ್ಕೆ ಗೆಸ್ ಮಾಡಿರಿ ಅಂತ ತಿಳ್ಕೊತಾ ಇದ್ದೀನಿ. ಸರಿಯಾದ ಉತ್ತರ ದುಗ್ಧರಸ. ಮೂತ್ರಕೋಶವನ್ನು ಮೂತ್ರ ಚೀಲಕ್ಕೆ ಸಂಪರ್ಕಿಸುವ ನಾಳ. ನಳಿಕೆ, ನೆಫ್ರಾನ್, ಟ್ಯೂಬಲ್, ಮೂತ್ರನಾಳ. ಮೂತ್ರಕೋಶವನ್ನು ಮೂತ್ರಚೀಲಕ್ಕೆ ಸಂಪರ್ಕಿಸುವ ನಾಳ. ಆಪ್ಷನ್ಗಳನ್ನು ಸರಿಯಾಗಿ ನೋಡಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸರಿಯಾದ ಆಯ್ಕೆ ಮೂತ್ರನಾಳ. ಪ್ರಚೋದನೆ ಎಂದರೆ ಜೀವಿಗಳು ಪ್ರತಿಕ್ರಿಯಿಸುವ ಪರಿಸರದಲ್ಲಿನ ಬದಲಾವಣೆ. ಪ್ರಚೋದನೆಗೆ ಜೀವಿಯೊಂದರ ಪ್ರತಿಕ್ರಿಯೆ. ಪರಿಸರದಿಂದ ಮಾಹಿತಿಗಳನ್ನು ಸ್ವೀಕರಿಸುವ ನರಕೋಶದ ತುದಿಗಳು. ಮೇಲಿನ ಯಾವುದೂ ಅಲ್ಲ. ಪ್ರಶ್ನೆಯನ್ನು ಓದಿಕೊಳ್ಳಿ. ಪ್ರಚೋದನೆ ಎಂದರೆ ಆಯ್ಕೆಗಳು ನೋಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರ ಬರೆಯಿರಿ. ಪ್ರಚೋದನೆ ಎಂದರೆ ಜೀವಿಗಳು ಪ್ರತಿಕ್ರಿಯಿಸುವ ಪರಿಸರದಲ್ಲಿನ ಬದಲಾವಣೆ ಎಂಬುದು ಸರಿಯಾದ ಆಯ್ಕೆಯಾಗಿದೆ. 12ನೇ ಪ್ರಶ್ನೆ ನೋಡ್ರಿ. ಪರಾವರ್ತನೆಯ ಕೇಂದ್ರ. ಮೆದುಳು, ಮೆದುಳುಬಳ್ಳಿ, ನರಗಂಟು, ಸಂಸರ್ಗ. 12ನೇ ಪ್ರಶ್ನೆ. ಪರಾವರ್ತನೆಯ ಕೇಂದ್ರ. ಮೆದುಳು, ಮೆದುಳುಬಳ್ಳಿ, ನರಗಂಟು, ಸಂಸರ್ಗ. ಸರಿಯಾದ ಆಯ್ಕೆ ಮೆದುಳುಬಳ್ಳಿ. ಇನ್ನು 13ನೇ ಪ್ರಶ್ನೆ ನೋಡಿ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಈ ಕಾರಣದಿಂದ ಪ್ರಮುಖವಾಗಿದೆ: ಭಿನ್ನತೆ, ಒಂದೇ ಲಿಂಗಾಣು ಪಾಲ್ಗೊಳ್ಳುವಿಕೆ, ಪ್ರಭೇದ ಅಸ್ಥಿರತೆ, 2 ಪಟ್ಟು ವರ್ಣತಂತುಗಳ ಸಂಖ್ಯೆ. ಪ್ರಶ್ನೆಗೆ ಸರಿಯಾಗಿ ಆಯ್ಕೆಯನ್ನು ನೋಡಿಕೊಂಡು ಉತ್ತರವನ್ನು ಬರೆದಿಟ್ಟುಕೊಳ್ಳಿ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಈ ಕಾರಣದಿಂದ ಪ್ರಮುಖವಾಗಿದೆ. ಯಾವ ಕಾರಣದಿಂದ? ಸರಿಯಾದ ಉತ್ತರ ಭಿನ್ನತೆ. ಇದು ಆವೃತ್ತ ಜೀವಿ ಆವೃತ್ತ ಬೀಜ ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿ ಭಾಗವಾಗಿದೆ. ಇದು ಆವೃತ್ತ ಬೀಜ ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿ ಭಾಗವಾಗಿದೆ. ಬೇರು, ಕಾಂಡ, ಹೂ, ಎಲೆ. ಇದು ಆವೃತ್ತ ಬೀಜ ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿ ಭಾಗವಾಗಿದೆ. ಯಾವುದದು? ಸರಿಯಾದ ಆಯ್ಕೆ ಹೂ. 15ನೇ ಪ್ರಶ್ನೆ ನೋಡಿ. ಒಂದು ಜೀವಿಯ ಬಾಹ್ಯ ರೂಪ ಲಕ್ಷಣಗಳನ್ನು ಹೀಗೆ ಕರೆಯುವರು:
ವ್ಯಕ್ತರೂಪ, ವಂಶವಾಹಿಗಳು, DNA, ಜೀನ್ ರೂಪ. 15ನೇ ಪ್ರಶ್ನೆಗೆ ಆಯ್ಕೆಯನ್ನು ಗೆಸ್ ಮಾಡಿ. ಒಂದು ಜೀವಿಯ ಬಾಹ್ಯರೂಪ ಲಕ್ಷಣಗಳನ್ನು ಹೀಗೆ ಕರೆಯುವರು: ವ್ಯಕ್ತರೂಪ, ವಂಶವಾಹಿಗಳು, DNA, ಜೀನ್ ರೂಪ. ಸರಿಯಾದ ಆಯ್ಕೆ ವ್ಯಕ್ತರೂಪವಾಗಿದೆ. 16ನೇ ಪ್ರಶ್ನೆ, DNA ಜೀವಕೋಶಗಳಲ್ಲಿ ಡ್ಯಾಶ್ ಉತ್ಪಾದನೆ ಮಾಡುವ ಮೂಲ: ಕೊಬ್ಬು, ವಿಟಮಿನ್ಗಳು, ಪ್ರೋಟೀನ್ಗಳು, ಎಲ್ಲವೂ. DNA ಜೀವಕೋಶಗಳಲ್ಲಿ ಡ್ಯಾಶ್ ಉತ್ಪಾದನೆ ಮಾಡುವ ಮೂಲ ಯಾವುದು? ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಗೆಸ್ ಮಾಡಿಕೊಳ್ಳಿ. DNA ಜೀವಕೋಶಗಳಲ್ಲಿ ಡ್ಯಾಶ್ ಉತ್ಪಾದನೆ ಮಾಡುವ ಮೂಲ ಯಾವುದಂದರೆ ಪ್ರೋಟೀನ್ಗಳು. ಈ ಬಿಂದುವಿನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಗೋಳೀಯ ಮಸೂರದಿಂದ ವಕ್ರೀಭವನಗೊಂಡಾಗ ತನ್ನ ದಿಕ್ಕನ್ನು ಬದಲಾಯಿಸುವುದಿಲ್ಲ: ಪ್ರಧಾನ ಸಂಗಮ, ವಕ್ರತಾ ಕೇಂದ್ರ, ಧ್ರುವ, ದೃಕ್ಕೇಂದ್ರ. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೆಯಿರಿ. ಈ ಬಿಂದುವಿನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಗೋಳೀಯ ಮಸೂರದಿಂದ ವಕ್ರೀಭವನಗೊಂಡಾಗ ತನ್ನ ದಿಕ್ಕನ್ನು ಬದಲಾಯಿಸುವುದಿಲ್ಲ. ಸರಿಯಾದ ಆಯ್ಕೆ ದೃಕ್ಕೇಂದ್ರ. ಈ ಕೆಳಗಿನವುಗಳಲ್ಲಿ ಯಾವುದು ಮೇಲೆ ರೋಧವು ಅವಲಂಬಿತವಾಗಿಲ್ಲ? ರೋಧದ ಮೇಲೆ ಅವಲಂಬಿತವಾಗಿಲ್ಲ ಅನ್ನೋದನ್ನು ಆಯ್ಕೆಗಳನ್ನು ನೋಡ್ರಿ. ವಾಹಕದ ಉದ್ದ, ಸಾಂದ್ರತೆ, ಉಷ್ಣತೆ, ಅಡ್ಡ ಕೊಯ್ತ. ಸರಿಯಾದ ಆಯ್ಕೆ ಬಿ ಸಾಂದ್ರತೆ. ಇನ್ನು 19ನೇ ಪ್ರಶ್ನೆಯನ್ನು ನೋಡೋಣ. ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಗಣನೀಯವಾಗಿ ಕಡಿಮೆಯಾಗುತ್ತದೆ, ಗಣನೀಯವಾಗಿ ಹೆಚ್ಚಾಗುತ್ತದೆ, ಬದಲಾಗುವುದಿಲ್ಲ, ಸತತವಾಗಿ ಬದಲಾಗುತ್ತದೆ. ಪ್ರಶ್ನೆ ಅರ್ಥ ಮಾಡಿಕೊಂಡು ಉತ್ತರಿಸಿ. ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಗಣನೀಯವಾಗಿ ಕಡಿಮೆಯಾಗುತ್ತದೆ, ಗಣನೀಯವಾಗಿ ಹೆಚ್ಚಾಗುತ್ತದೆ, ಬದಲಾಗುವುದಿಲ್ಲ, ಸತತವಾಗಿ ಬದಲಾಗುತ್ತದೆ. ಸರಿಯಾದ ಆಯ್ಕೆ ಗಣನೀಯವಾಗಿ ಹೆಚ್ಚಾಗುತ್ತದೆ. ಭಾರತದ ಶಕ್ತಿಯ ಬೇಡಿಕೆಯಲ್ಲಿ ವಿದ್ಯುತ್ ಸ್ಥಾವರಗಳು ಪೂರೈಸುತ್ತಿರುವ ಪ್ರಮಾಣ: 1/4, 1/2, 1/5, 3/4. ಭಾರತದ ಶಕ್ತಿಯ ಬೇಡಿಕೆಯಲ್ಲಿ ವಿದ್ಯುತ್ ಸ್ಥಾವರಗಳು ಪೂರೈಸುತ್ತಿರುವ ಪ್ರಮಾಣ. ಸರಿಯಾದ ಆಯ್ಕೆ ಗೆಸ್ ಮಾಡಿರಿ ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕಿರುವ ಉತ್ತರ 1/4. ಭಾರತದ ಶಕ್ತಿಯ ಬೇಡಿಕೆಯಲ್ಲಿ ವಿದ್ಯುತ್ ಸ್ಥಾವರಗಳು ಪೂರೈಸುತ್ತಿರುವ ಪ್ರಮಾಣ 1/4. ಪರಿಸರದಲ್ಲಿ ನಿಧಾನವಾಗಿ ತಮ್ಮ ರೂಪ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳುವ ವಸ್ತುಗಳೆಂದರೆ ಬಳಸಿದ ಚಹಾ ಎಲೆಗಳು, ತರಕಾರಿಗಳ ಸಿಪ್ಪೆಗಳು, ತ್ಯಾಜ್ಯ ಕಾಗದಗಳು, ಸಸ್ಯಗಳ ನಾರುಗಳು. ಪರಿಸರದಲ್ಲಿ ನಿಧಾನವಾಗಿ ತಮ್ಮ ರೂಪ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳುವ ವಸ್ತುಗಳೆಂದರೆ ಸರಿಯಾದ ಉತ್ತರ ತ್ಯಾಜ್ಯ ಕಾಗದಗಳು. ಯಶಸ್ವಿ ಅರಣ್ಯ ಸಂರಕ್ಷಣಾ ಕಾರ್ಯತಂತ್ರವು ಡ್ಯಾಶ್ ಅನ್ನು ಒಳಗೊಂಡಿರಬೇಕು: ಅತ್ಯುನ್ನತ ಪ್ರಾಣಿಗಳ ರಕ್ಷಣೆ ಟ್ರೋಫಿಕ್ ಮಟ್ಟದಲ್ಲಿ, ಕೇವಲ ಸಸ್ಯಾಹಾರಿಗಳ ರಕ್ಷಣೆ, ಕೇವಲ ಭಕ್ಷಕರ ರಕ್ಷಣೆ, ಎಲ್ಲ ಭೌತಿಕ ಮತ್ತು ಜೈವಿಕ ಘಟಕಗಳನ್ನು ರಕ್ಷಿಸುವ ಸಮಗ್ರ ಕಾರ್ಯಕ್ರಮ. ಯಶಸ್ವಿ ಅರಣ್ಯ ಸಂರಕ್ಷಣಾ ಕಾರ್ಯತಂತ್ರವು ಡ್ಯಾಶ್ ಅನ್ನು ಒಳಗೊಂಡಿರಬೇಕು. ಆಯ್ಕೆಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನೋಡಿಕೊಂಡು ಉತ್ತರಿಸಿ. ಸರಿಯಾದ ಆಯ್ಕೆಯನ್ನು ಗೆಸ್ ಮಾಡಿರಿ ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕಿರುವ ಉತ್ತರ ಎಲ್ಲ ಭೌತಿಕ ಜೈವಿಕ ಘಟಕಗಳನ್ನು ರಕ್ಷಿಸುವ ಸಮಗ್ರ ಕಾರ್ಯಕ್ರಮ ಒಳಗೊಂಡಿರಬೇಕು. 23ನೇ ಪ್ರಶ್ನೆ, ನಿಮ್ನ ಮಸೂರದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯ ಬೆಲೆಯು ಯಾವಾಗಲೂ 1ಕ್ಕಿಂತ ಹೆಚ್ಚಿರುತ್ತದೆ, 1ಕ್ಕಿಂತ ಕಡಿಮೆಯಾಗಿರುತ್ತದೆ, 1ಕ್ಕೆ ಸಮನಾಗಿರುತ್ತದೆ, ಋಣಾತ್ಮಕ ಬೆಲೆಯನ್ನು ಹೊಂದಿರುತ್ತದೆ. ನಿಮ್ನ ಮಸೂರದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯ ಬೆಲೆಯು ಯಾವಾಗಲೂ. ಆಯ್ಕೆಗಳನ್ನು ನೋಡಿ. ಸರಿಯಾಗಿ ಗೆಸ್ ಮಾಡಿರಿ ಅಂತ ತಿಳ್ಕೊಂಡಿದ್ದೀನಿ.
ಇದಕ್ಕಿರುವ ಸರಿಯಾದ ಆಯ್ಕೆ ಋಣಾತ್ಮಕ ಬೆಲೆಯನ್ನು ಹೊಂದಿರುತ್ತದೆ. ಅಮೃತದೇವಿ ಬಿಷ್ಣೋಯ್ ಯಾವ ಕಾರಣಕ್ಕೆ ತಮ್ಮ ಜೀವನವನ್ನು ತ್ಯಾಗ ಮಾಡಿದರು? ಸಾಲ್ ಮರಗಳು, ಪೈನ್ ಮರಗಳು, ಕೇಸರಿ ಮರಗಳು, ಅಲ್ವೈನ್ ಹುಲ್ಲುಗಾವಲುಗಳು. ಅಮೃತದೇವಿ ಬಿಷ್ಣೋಯ್ ಯಾವ ಕಾರಣಕ್ಕೆ ತಮ್ಮ ಜೀವನವನ್ನು ತ್ಯಾಗ ಮಾಡಿದರು? ಯಾವುದಕ್ಕಾಗಿ? ಯಾವ ಮರಗಳಿಗಾಗಿ? ಸರಿಯಾದ ಉತ್ತರ ಕೇಸರಿ ಮರಗಳು. 25ನೇ ಪ್ರಶ್ನೆ. ತ್ಯಾಜ್ಯ ತೆಗೆಯುವ ವ್ಯವಸ್ಥೆಯನ್ನು ಸ್ಥಾಪಿಸಿದ ನಗರ? ಲಾಹೋರ್, ಅಥೆನ್ಸ್, ಪ್ಯಾರಿಸ್, ಲಂಡನ್. ತ್ಯಾಜ್ಯ ತೆಗೆಯುವ ವ್ಯವಸ್ಥೆಯನ್ನು ಸ್ಥಾಪಿಸಿದ ನಗರ. ಸರಿಯಾದ ಆಯ್ಕೆ ಗೆಸ್ ಮಾಡಿರಿ ಅಂತ ತಿಳ್ಕೊಂಡಿದ್ದೀನಿ. ಆಯ್ಕೆ ಅಥೆನ್ಸ್. ಮಕ್ಕಳೇ, ಇಲ್ಲಿಯವರೆಗೂ ನಾನು ಬಹುಮುಖ್ಯವಾದ ಪರೀಕ್ಷೆಗೆ ಬರಬಹುದಾದಂಥ 25 ಪ್ರಶ್ನೆಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಮಾಡೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ತಾವುಗಳು ಸಮಯದ ಬಹಳಷ್ಟು ಕಡಿಮೆ ಇದೆ. ಆ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಸತತವಾಗಿ ಓದುತ್ತಾ ಇರಿ. ಯಾವುದೇ ಕಾರಣಕ್ಕೂ ಸಮಯವನ್ನು ಹಾಳು ಮಾಡಬೇಡ್ರಿ. ದಿನದ ಕೆಲಸವನ್ನು ದಿನಕ್ಕೆ ಮುಗಿಸಿ ತಾವು ಈ ಒಂದು ಪರೀಕ್ಷೆಯಲ್ಲಿ 40ಕ್ಕೆ 40 ಅಂಕಗಳನ್ನು ಪಡೀರಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ